ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗಷ್ಟೇ ಬಿಡುಗಡೆಯಾದ ಪೆದ್ದಿ ಸಿನಿಮಾ. ಈ ಒಂದು ಸಿನಿಮಾ ಆಟಗಾರನ ಜೀವನ ಹೇಗೆ ಎಲ್ಲರಿಗೂ ಸ್ಫೂರ್ತಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ಕೊಡುತ್ತೆ ಈ ಸಿನಿಮಾನಲ್ಲಿ ಆಟಗಾರ ಕೇವಲ ಒಬ್ಬ ಕ್ರಿಕೆಟ್ ಆಟಗಾರನೇ ಅಲ್ಲದೆ ಒಬ್ಬ ಪೈಲ್ವಾನ್ ಆಗಿ ಅವನು ರಾಷ್ಟ್ರಮಟ್ಟದಲ್ಲಿ ಬೆಳ್ಳಿ ಪದಕವನ್ನು ಪಡೆದುಕೊಂಡು ನಂತರ ಉಪಯೋಗವಿಲ್ಲದ ತನ್ನ ಅಂಗವನ್ನು ತಾನೇ ಸ್ವತಃ ಕಳೆದುಕೊಂಡು ಹಾಗೆಯೂ ಕೂಡ ಅವನು ಸುಮ್ಮನಿಲ್ಲದೆ ತನ್ನ ಗುರುತಿಗಾಗಿ ರಾಷ್ಟ್ರಮಟ್ಟದಲ್ಲಿ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಒಬ್ಬ ಓಟಗಾರನಾಗಿ ಬಂಗಾರದ ಪದಕವನ್ನು ಪಡೆದುಕೊಂಡು ತನಗೆ ಹಾಗೂ ತನ್ನ ಊರಿಗೆ ಗುರುತನ್ನು ಸಂಪಾದಿಸಿಕೊಂಡು ತರ್ತಾನೆ. ಒಂದು ಅತ್ಯಂತ ಸ್ಫೂರ್ತಿದಾಯಕವಾದ ವಿಷಯವಾಗಿದೆ. ಆ ಪಾತ್ರದಲ್ಲಿ ರಾಮ್ ಚರಣ್ ಅವರು ತುಂಬಾನೇ ಜೀವಿಸಿದ್ದಾರೆ. ಅವರ ನಟನೆ ಅತ್ಯದ್ಭುತವಾಗಿದೆ. ಸ್ವತಃ ನಾನು ಕೂಡ ಅಪಘಾತದಲ್ಲಿ ಕಾಲನ್ನು ಕಳೆದುಕೊಂಡು ಅಂಗವಿಕಲೆಯಾಗಿರೋದ್ರಿಂದ ನನಗೆ ಈ ಸಿನಿಮಾ ಹೆಚ್ಚು ಸ್ಫೂರ್ತಿದಾಯಕವೆನಿಸಿದೆ. ಹಾಗೆ ಈ ಸಿನಿಮಾನಲ್ಲಿ ನಮ್ಮ ಕನ್ನಡದ ಹ್ಯಾಟ್ರಿಕ್ ಹೀರೋ ಆಗಿರ್ತಕ್ಕಂಥ ಶಿವರಾಜ್ ಕುಮಾರ್ ಅಣ್ಣ ಅವರು ಕೂಡ ನಟನೆ ಮಾಡಿದ್ದಾರೆ. ಅವರ ಪಾತ್ರ ಗೌರಿ ನಾಯ್ಡು, ಪೈಲ್ವಾನ್ಗಳಿಗೆ ಗುರುವಾಗಿರ್ತಕ್ಕಂಥ ಪಾತ್ರ ಅತ್ಯಂತ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಇದರಲ್ಲಿ ಈ ಸಿನಿಮಾನಲ್ಲಿ ಮತ್ತೊಂದು ಬಹುಮುಖ್ಯ ಪಾತ್ರ ಜಗಪತಿ ಬಾಬು ಅವರು ಅಭಿನಯಿಸಿದ್ದಾರೆ. ಅಪ್ಪಲೆ ಸೂರಿ ಎನ್ನುವ ಪಾತ್ರ. ಈ ಪಾತ್ರ ಒಬ್ಬ ಹೋರಾಟಗಾರನ ಪಾತ್ರವಾಗಿದೆ. 30 ವರ್ಷಗಳಿಂದ ಬೆಟ್ಟದ ತಪ್ಪಲಲ್ಲಿ ಇರ್ತಕ್ಕಂಥ ಕಾಡಿನ ಪ್ರದೇಶ, ಅಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ಕಾಡಿನ ಜನರು, ಅವರು ಕಾಡಿನ ಸಮೂಹ. ಆ ಸಮೂಹ ಜನರು, ಅದರಲ್ಲಿ ಆ ಜಗಪತಿ ಬಾಬು ಅವರು 30 ವರ್ಷಗಳಿಂದ ಆ ಸ್ಥಳಕ್ಕೆ ರೈಲು ಸಂಚಾರವಿರೋದಿಲ್ಲ. ಆ ರೈಲು ಸಂಚಾರ ಬರಬೇಕು ಅಂತ ಹೇಳ್ಬಿಟ್ಟು ಅವರು 30 ವರ್ಷಗಳಿಂದ ಹೋರಾಟ ನಡೆಸ್ತಾನೆ ಇರ್ತಾರೆ. ಅವರ ಪಾತ್ರ ಅಂತೂ ಕಡೆಗೆ ಆ ಹೋರಾಟದಲ್ಲೇ ಅವರು ಪ್ರಾಣವನ್ನು ಕೂಡ ಕಳೆದುಕೊಳ್ತಾರೆ. ಅವರ ನಟನೆ ಅಂತೂ ಅತ್ಯದ್ಭುತವಾಗಿದೆ. ಕಡೆಯ 20 ನಿಮಿಷ ಅಂತೂ ಎಂಥವರಿಗೂ ಕೂಡ, ಎಂಥ ಕಟುಕರಿಗೂ ಕೂಡ ಕಣ್ಣೀರು ಬರದೇ ಇರೋದಿಲ್ಲ. ನಮ್ಮೆಲ್ಲರ ಕಣ್ಣಾಲಿಗಳು ತುಂಬಿ ಬಂತು. ಖಂಡಿತ ಈ ಸಿನಿಮಾನ ಎಲ್ಲರೂ ವೀಕ್ಷಿಸಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿರುತ್ತೆ ಈ ಸಿನಿಮಾ. ಖಂಡಿತ ಎಲ್ಲರೂ ವೀಕ್ಷಿಸಿ. ಜೈ ಹಿಂದ್.